ಏನು ಸೋಷಿಯಲ್ ಮೀಡಿಯಾ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ ಇದು ನೋಡಿ ಕಲಿಬೇಕು. ದೇವರು ಎಂದು ಪ್ರಸಿದ್ಧವಾಗಿರುವ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ನೂರಾರು ಜನ ಆಟೋ ಚಾಲಕರು ಬೆಂಗಳೂರಿನಿಂದ ನಮ್ಮ ಸಿದ್ಧಗಂಗಾ ಮಠಕ್ಕೆ ತಂದ ದವಸ ಧಾನ್ಯದ ಪ್ರಮಾಣ ಎಷ್ಟಿತ್ತೆಂದರೆ ಅವರ ಶಕ್ತಿ ಮೀರಿಯುವಷ್ಟು ನಮ್ಮ ಸಿದ್ಧಗಂಗಾ ಮಠಕ್ಕೆ ಆಹಾರ ಪದಾರ್ಥಗಳನ್ನು ತಂದು ಇಂದು ನಮ್ಮ ಹೊಸ ವರ್ಷದ ಪ್ರಯುಕ್ತ ಸಿದ್ಧಗಂಗಾ ಮಠಕ್ಕೆ ದಾನವಾಗಿ ನೀಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಸಿದ್ಧಗಂಗಾ ಮಠಕ್ಕೆ ಇಲ್ಲಿಗೆ ಕಾರಣ ಏನಂತ ಸ್ನೇಹಿತರೆ, ನಮ್ಮ ರಘು ಅಣ್ಣರು ಇವರು ಬೆಂಗಳೂರಿನ ಆಟೋ ಸೇನೆಯ ಸಂಸ್ಥಾಪಕರು. ಹಾಗೆ ಕಾರಣ ಇವತ್ತು ನಾವು ಹೊಸ ವರ್ಷದ ಪ್ರಯುಕ್ತ ನಿಮ್ಮ ಸಿದ್ಧಗಂಗಾ ಮಠಕ್ಕೆ ನಾವು ದವಸ ಧಾನ್ಯಗಳನ್ನ ಕೊಡ್ಬೇಕು, ಸಹಕಾರ ಬೇಕು ಅಂತ ನನ್ಗೆ ಫೋನ್ ಮಾಡಿದಾಗ ನಾವು ಇಮಿಡಿಯೇಟ್ ಟೋಲ್ ಹತ್ರ ಹೋಗಿ ಕನೆಕ್ಟ್ ಮಾಡ್ಕೊಂಡು ಅಣ್ಣವ್ರಿಗೆ ವೆಲ್ಕಮ್ ಮಾಡ್ಕೊಡ್ತೀವಿ. ವೆಲ್ಕಮ್ ಮಾಡಿದ್ಮೇಲೆ ಸ್ನೇಹಿತರೆ ಇವತ್ತು ನಾವು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಎಲ್ಲರೂ ಇದಕ್ಕೆ ಕೈ ಜೋಡಿಸೋಣ. ಎಲ್ಲಾ ಆಟೋ ಚಾಲಕರು ಕೆಲಸ ಮಾಡ್ಲೇಬೇಕು. ನಮಸ್ಕಾರ. ಇವಾಗ್ಲೂ ಖುಷಿ ಆಯ್ತು. ಏನು ಸೋಷಿಯಲ್ ಮೀಡಿಯಾ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ ಇದು ನೋಡಿ ಕಲಿಬೇಕು. ಒಳ್ಳೇದು ಉಪಯೋಗಿಸ್ಕೋಬೇಕು. ನೋಡಿ ವಿಡಿಯೋ ನೋಡ್ತಾ ಇದ್ವು, ನಾವು ನೋಡ್ತಾ ಇದ್ವಿ. ಬಂದಾಗ ಒಂದು ಫೋನ್ ಮಾಡಿ ಬರ್ತಾ ಇದೀವಿ ಸತ್ತ ಟೋಲಿಗೆ ಬಂದು ನಮ್ಗೆಲ್ಲ ಸ್ವಾಗತ ಮಾಡಿ. ಈ ವರ್ಷ ನಾನ್ ಕೇಳ್ಕೊತಾ ಇರೋದು, ಈ ವರ್ಷ ಇಷ್ಟ ಜನ ಬಂದಿದ್ದೀರಾ, ಮುಂದೆ ಇನ್ನ ದೊಡ್ಡ ಮಟ್ಟದಲ್ಲಿ ಎಲ್ಲ ತುಮಕೂರಿನ ಚಾಲಕರು ಹೊಸ ವರ್ಷ ಸಿದ್ಧಗಂಗಾ ಮಠದಲ್ಲಿ ಆಚರಣೆ ಆಗ್ಬೇಕು. ಪ್ರತಿ ವರ್ಷ ನಾವು ಸಿದ್ಧಗಂಗಾ ಮಠದಲ್ಲಿ ಮದುವೆ ಆಗುವಂತ ಮಕ್ಕಳಿಗೆ ಏನ್ ರೇಷನ್ ಅವಶ್ಯಕತೆ ಇದೆ ಅದನ್ನ ಇನ್ನ ಹೆಚ್ಚಿನ ರೀತಿ ಕೊಡೋಕೆ ಭಗವಂತ ದೃಷ್ಟಿ ಕೊಟ್ರೆ ಇನ್ನ ದೊಡ್ಡ ಮಟ್ಟದಲ್ಲಿ ಈ ವರ್ಷ 1 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಇನ್ನ ಮುಂದಕ್ಕೆ ಬೆಲೆ ಕಟ್ ಮಾಡುದು 5 ಲಕ್ಷ ಆಗ್ಲಿ 10 ಲಕ್ಷ ಆಗ್ಲಿ ಅಂತ ಅಷ್ಟು ವಸ್ತುಗಳನ್ನ ಸಿದ್ಧಗಂಗಾ ಮಠಕ್ಕೆ ತಲುಪಿಸಿದ್ರೆ ನಮಗೂ ಒಂದು ಜೀವನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಪುಣ್ಯ ಸಿಗುತ್ತೆ. ಎಲ್ಲ ಓದ್ತಾ ಇರೋ ಮಕ್ಕಳು ತುಂಬಾ ಚೆನ್ನಾಗಿ ಓದಿ ನಿಮ್ ಜೊತೆ ಯಾವಾಗ್ಲೂ ನಾವೆಲ್ಲ ಇರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ಕೊಡ್ತೀವಿ. ನಿಮ್ಮ ಹೆಸರು ಮತ್ತೆ ಪ್ರತಿ ವರ್ಷ ಈಗ ನಿಮ್ಮ ಸಹಕಾರ ನಮ್ಗೂರ್ಲಿ. ಹೌದು ಸ್ನೇಹಿತರೆ, ಇಂದು ನಮ್ಮ ಬೆಂಗಳೂರಿನ ಪೀಸ್ ಆಟೋ ಸೇನೆಯ ಮುಖ್ಯಸ್ಥರಾದ ರಘುನಾರಾಯಣ್ ಅವರು ನಮ್ಮ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ನಮ್ಮ ಶ್ರೀಗಳ ಆಶೀರ್ವಾದ ಪಡೆದ ರಘುನಾರಾಯಣರಿಗೆ ತುಂಬ ಧನ್ಯವಾದಗಳು. ನಮ್ಮ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ನಮ್ಮ ಎಲ್ಲ ಆಟೋ ಚಾಲಕರ ಮೇಲೆ ಇರಲಿ ಎಂದು ಈ ವಿಡಿಯೋನ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೇನೆ. ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಫಾಲೋ ಮಾಡಿ ಸ್ನೇಹಿತರೆ. ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ. ನಿಮ್ಮಿಂದಲೇ ನಾವು ಈ ವಿಡಿಯೋನ ಎಲ್ಲ ಪ್ರತಿಯೊಬ್ಬ ನಮ್ಮ ಫಾಲೋವರು ಶೇರ್ ಮಾಡಿ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡೀರಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಅಂದು ಹಚ್ಚಿರುವ ಒಲೆ ಇಂದಿಗೂ ಆಳದಿರಲು ಕಾರಣ ನಮ್ಮ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಯವರು. ಅವರ ಆಶೀರ್ವಾದದೊಂದಿಗೆ ನಮ್ಮ ಸಿದ್ಧಗಂಗಾ ಮಠದ ಎಂದಿಗೂ ಒಲೆ ಹಾರದಿರಲಿ ಎಂದು ನಮ್ಮ ಅಭಿಪ್ರಾಯ ಏನೆಂದು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನಡೆದಾಡುವ ದೇವರು ಎಂದು ಪ್ರಸಿದ್ಧವಾಗಿರುವ ನಮ್ಮ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂದು ಆಶಿಸ್ತೇನೆ ಸ್ನೇಹಿತರೆ. ತುಮಕೂರು ಕಡೆಗೆ ಬಂದಾಗ ನಮ್ಮ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಪ್ರಸಾದವನ್ನು ಸ್ವೀಕರಿಸುವುದು, ಹಸಿದು ಬಂದವರಿಗೆ ಅನ್ನ ಹಾಕುವ ಕಾಯಕವೇ ನಮ್ಮ ಸಿದ್ಧಗಂಗಾ ಶ್ರೀಗಳ ಆಸೆ ಸ್ನೇಹಿತರೆ. ಬೆಂಗಳೂರು ಎಲ್ಲ ಜಿಲ್ಲೆಗಳಿಂದ ಬಂದಾಗ ನಮ್ಮ ಸಿದ್ಧಗಂಗಾ ಮಠಕ್ಕೆ ಒಮ್ಮೆ ಭೇಟಿ ಕೊಡಿ.